ಗಾಯ್ಸ್ ತುಂಬ ಜನ ನಮ್ಮ ಹತ್ರ ಬಜೆಟಲ್ಲಿ 800 ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ರಿ. ನೋಡಿ ಇವತ್ತೊಂದು 800 ತೊಗೊಂಬಂದೇನೆ ಆಯಿತಾ. ತುಂಬ ಬಜೆಟಲ್ಲಿ ಅಂದರೆ ಸಣ್ಣ ಬಜೆಟಲ್ಲಿ ಸಿಗುವಂಥ ವೆಹಿಕಲ್. ಇವಾಗ ಯಾರಿಗಾದರೂ ವೆಹಿಕಲ್ ಕಲಿಬೇಕು ಅಥವಾ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೇವೆ ನಾವು ಗಾಡಿ, ಇದನ್ನು ಸ್ವಲ್ಪ ದಿನ ಓಡಿಸಿ ಆಮೇಲೆ ಸ್ವಲ್ಪ ಹೊಸ ವೆಹಿಕಲ್ ತೊಗೋಬೇಕು ಆಮೇಲೆ ತೊಗೋಬೋದು. ಈ ಗಾಡಿಯಲ್ಲೆಲ್ಲ ಕರೆಕ್ಟಾಗಿ ಡ್ರೈವಿಂಗ್ ಕಲ್ತ ನಂತರ ಆಮೇಲೆ ನಾನೊಂದು ಹೊಸ ಗಾಡಿ ತೊಗೋಬೇಕು, ಆ ಥರದವರಿಗೆಲ್ಲ ಬೆಸ್ಟ್ ವೆಹಿಕಲ್ ಆಗ್ಬೋದು. 2010 ಮಾಡಲ್ ವೆಹಿಕಲ್ ಆಗಿರುತ್ತೆ ಇದು. ಓನರ್ಶಿಪ್ ಅಂತ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ, 5th ಓನರ್ಶಿಪ್ಪಲ್ಲಿದೆ. ಬಟ್ ಗಾಡಿ ಕಂಡೀಷನ್ ಇವಾಗಲೂ ಚೆನ್ನಾಗಿದೆ, ಯಾವುದೇ ರೀತಿಯ ಮೇಜರ್ ರಸ್ಟಿಂಗ್ ಎಲ್ಲ ಇಲ್ಲ. ಡೈರೆಕ್ಟು ಓನರ್ ವೆಹಿಕಲ್ ಆಗಿರುತ್ತೆ, ಯಾವುದೇ ರೀತಿಯ ಡೀಲರ್ ವೆಹಿಕಲ್ ಅಲ್ಲ ಈ ಗಾಡಿ. ನೀವು ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಯಾವುದೇ ರೀತಿಯ ಮೇಜರ್ ಸ್ಕ್ರ್ಯಾಚ್ಗಳಾಗಿರ್ಬೋದು ಅಥವಾ ಡೆಂಟ್ ಆಗಿರುವಂಥದ್ದು ಆ ಥರದ್ದೆಲ್ಲ ಏನಿಲ್ಲ. ಬಾಡಿ ಲೈನ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನೋಡಿ ನಾನು ತೋರಿಸ್ತಾ ಇದ್ದೇನೆ, ತುಂಬ ನೀಟಾಗಿದೆ ಗಾಡಿ. ಸೊ 2010 ಮಾಡಲು, 5th ಓನರ್ಶಿಪ್ಪಲ್ಲಿದೆ. ರನ್ನಿಂಗ್ ಎಲ್ಲ ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಓಡೋದಲ್ಲಿ ತೋರಿಸ್ತಿರೋದು ನಿಜಾನ ಸುಳ್ಳು ಅಂತ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಟ್ ಗಾಡಿ ನೋಡಲಿಕ್ಕೆ ನಾನೀಗ ಡ್ರೈವ್ ಮಾಡಿ ನೋಡಿದೆ, ಒಂದು 5 ಕಿಲೋಮೀಟ್ರ್. ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ, ಒಂದು 3,000 to 5,000 ಖರ್ಚು ಮಾಡಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಗಾಡಿ, ತುಂಬ ನೀಟಾಗಿ ರೆಡಿ ಆಗುತ್ತೆ. ಸೊ ನೋಡಿ, ಪುತ್ತೂರು ಮಂಗಳೂರು ಸುತ್ತಮುತ್ತ ಯಾರಾದರೂ ವೆಹಿಕಲ್ ಹುಡುಕ್ತಿದ್ರೆ ಒಂದು ಆಪ್ಷನ್ ಆಗ್ಬೋದು ನಿಮಗೆ. ಫಸ್ಟ್ ಟೈಮ್ ವೆಹಿಕಲ್ ಬೈ ಮಾಡ್ತಿದ್ದೀರಾ, ಒಂದು ಕಲೀಲಿಕ್ಕೆ ಆಗಿರ್ಬೋದು ಅಥವಾ ಲೋಕಲಲ್ಲಿ ಓಡಾಡಲಿಕ್ಕೆ ಬೆಸ್ಟ್ ವೆಹಿಕಲ್. ನಾನು ಈ ಗಾಡಿಯ ಇಂಟೀರಿಯರ್ ಕೂಡ ತೋರಿಸ್ತೇನೆ, ಇಂಜಿನ್ ರೂಮು ಸ್ಟಾರ್ಟ್ ಎಲ್ಲ ಮಾಡಿ ತೋರಿಸ್ತೇನೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ನಾನು ಇಂಟೀರಿಯರ್ ತೋರಿಸ್ತೇನೆ ನೋಡಿ. ಗಾಡಿ ಇಂಟೀರಿಯರ್ ಈ ಥರ ಬರ್ತದೆ. ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ, ಸ್ಟೀರಿಂಗ್ ಕವರ್ ಇದೆ. ಇನ್ನು ಡೋರ್ ಪ್ಯಾಡ್ಸ್ ಎಲ್ಲ ಹೊಸದಾಗಿ ಹಾಕ್ಸಿದ್ದಾರೆ ನೋಡಿ. ಈ ಡೋರ್ ಪ್ಯಾಡ್ಸ್ನ ಈ ಕವರ್ಗಳೆಲ್ಲ ಹೊಸದಾಗಿ ಹಾಕ್ಸಿರುವಂಥದ್ದು ನೋಡಿ. ಹಿಂದ್ಗಡೆ ಕೂಡ ತೋರಿಸ್ತಿದ್ದೇನೆ, ನೀಟಾಗಿದೆ, ಯಾವುದೇ ರೀತಿಯ ಮೇಜರ್ ಇಶ್ಯೂ ಎಲ್ಲ ಕಾಣಿಸ್ತಿಲ್ಲ. ಗಾಡಿ ತುಂಬ ನೀಟಾಗಿ ಕಾಣಿಸ್ತಿದೆ. ಸೀಟ್ ಕವರ್ ಕೂಡ ಫ್ರೆಶ್ ಆಗಿ ಹಾಕಿರುವಂಥದ್ದು. ಇವಾಗ 5th ಓನರ್ ಯಾರು ತೊಗೊಂಡಿದ್ದಾರೆ ಅವರು ಇದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ನೋಡಿ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. AC ಬರೋದಿಲ್ಲ, ಇದು ನಾನ್ AC ವೆಹಿಕಲ್ ಆಗಿರುತ್ತೆ. ಇನ್ನು ಬಾಡಿಯಲ್ಲಿ ಯಾವುದೇ ರೀತಿಯ ಮೇಜರ್ ರಸ್ಟಿಂಗ್ ಎಲ್ಲ ಏನಿಲ್ಲ, ಒಂದು ಸಣ್ಣ ಪುಟ್ಟ ಖರ್ಚು ಹಾಕಿದರೆ ಸಾಕು. ಗಾಡಿ ತುಂಬ ನೀಟಾಗಿದೆ. ಯಾರಾದರೂ ಫಸ್ಟ್ ಟೈಮ್ ಗಾಡಿ ತೊಗೋತಾ ಇದ್ದರೆ, ಇವಾಗ ಒಂದು ನಮಗೆ ಕಲೀಲಿಕ್ಕೆ ವೆಹಿಕಲ್ ಬೇಕು ಅಂತಂದರೆ ಈ ವೆಹಿಕಲ್ ಒಂದು ಆಪ್ಷನ್ ಆಗ್ಬೋದು ಅಂತ ನಾನು ಹೇಳ್ತೇನೆ. ಸೊ ಇನ್ನು ಇಂಜಿನ್ ರೂಮ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಈ ವೆಹಿಕಲಲ್ಲಿ. ಸೊ ಈ ವೆಹಿಕಲ್ನ ಇಂಜಿನ್ ರೂಮ್ ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ. ಆ್ಯಪ್ರೋನ್ ಎಲ್ಲ ಪರವಾಗಿಲ್ಲ, ಯಾವುದೇ ರೀತಿಯ ಡ್ಯಾಮೇಜ್ಗಳಾಗಿಲ್ಲ ಆ್ಯಪ್ರೋನಿಗೆ. ಸೊ ಇಂಜಿನ್ ಕೂಡ ನೋಡ್ತಾ ಇರ್ಬೋದು ನೀವು. MPFI ಇಂಜಿನ್ ಬರುತ್ತೆ ಇದರಲ್ಲಿ, 800cc. ಬ್ಯಾಟ್ರಿ ಕೂಡ ರೀಸೆಂಟಾಗಿ ಹಾಕಿರೋದು ಅಂತ ಹೇಳಿದ್ದಾರೆ ಓನರು. ಸೊ ಅದು ಕೂಡ ನೀವೇನು ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು ಅಂತ ಇಲ್ಲ, ಆಯಿಲ್ ಚೇಂಜ್ ಸರ್ವಿಸ್ ಎಲ್ಲ ಆಗಿರುವಂಥ ಗಾಡಿ. ನೀವು ಇಂಜಿನ್ ರೂಮ್ ನೋಡಿ, ತುಂಬ ನೀಟಾಗಿದೆ ಗಾಡಿ, ಏನು ಮೇಜರ್ ಇಶ್ಯೂ ಎಲ್ಲ ಏನಿಲ್ಲ. ಇಂಥ ವೆಹಿಕಲ್ಗೆ ಮೇಯ್ನ್ ಬೇಕಾಗಿರುವಂಥದ್ದು ಇಂಜಿನ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಯಾವುದೇ ರೀತಿಯ ಎಕ್ಸ್ಟ್ರಾ ಸೌಂಡ್ಗಳೆಲ್ಲ ಏನಿಲ್ಲ. ನಾನು ಇವಾಗ ಡ್ರೈವ್ ಮಾಡಿ ನೋಡಿದ್ದೇನೆ, ಒಂದು 5 to 6 kilometers ಇವಾಗ ಡ್ರೈವ್ ಮಾಡಿ ನೋಡಿದೆ ನಾನು. ತುಂಬ ನೀಟಾಗಿದೆ, ಯಾವುದೇ ರೀತಿಯ ವೈಬ್ರೇಷನ್ ಆ ಥರ ಎಲ್ಲ ಏನಿಲ್ಲ. ಇಂಜಿನ್ ನೀಟಾಗಿ ಸ್ಟಾರ್ಟ್ ಆಗ್ತದೆ ಒಂದೇ ಸೆಲ್ಫಲ್ಲಿ. ನಾನು ನಿಮಗೆ ಸ್ಟಾರ್ಟ್ ಕೂಡ ಮಾಡಿ ತೋರಿಸ್ತೇನೆ ಗಾಡಿಯನ್ನು. 2010 ಮಾಡಲ್ ವೆಹಿಕಲ್ ಆಗಿರುತ್ತೆ ಇದು. ಸೊ ಮಾಡಲೇನು ತುಂಬ ಹಳೇದಲ್ಲ, ವಿಂಟೇಜ್ ವೆಹಿಕಲ್ ಅಂತ ಹೇಳುವಷ್ಟು ಹಳೇದೇನಿಲ್ಲ, ಚೆನ್ನಾಗಿದೆ ಗಾಡಿ. ನಾನು ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ಗಾಡಿಯನ್ನು. ಒಂದೇ ಕ್ರ್ಯಾಂಕಲ್ಲಿ ಸ್ಟಾರ್ಟ್ ಆಗ್ತದೆ ನೋಡಿ. ನಿಮಗೆ ಇಂಜಿನ್ ಸೌಂಡ್ ಕೇಳ್ತಾ ಇರ್ಬೋದು ಇದರಲ್ಲಿ, ಮೋಸ್ಟ್ಲಿ ಕ್ಲೀನಾಗಿದೆ ನೋಡಿ. ಯಾವುದೇ ರೀತಿ ಎಕ್ಸ್ಟ್ರಾ ನಾಯ್ಸ್ ಎಲ್ಲ ಏನಿಲ್ಲ. ರೈಸ್ ಮಾಡಿ ತೋರಿಸ್ತೇನೆ. ಒಂದು ನಾರ್ಮಲ್ ಆಗಿ ಡೈಲಿ ಯೂಸೇಜಿಗೆ ನೀವೊಂದು ದಿನಕ್ಕೆ ಒಂದು 50-60 kilometer ಡೈಲಿ ಹೋಗಿ ಬಲಿಗೆ ಅಪ್ ಆ್ಯಂಡ್ ಡೌನ್ ಎಲ್ಲ ಮಾಡಲಿಕ್ಕೆ ಬೆಸ್ಟ್ ವೆಹಿಕಲ್ ಆಗ್ಬೋದು. ನಂಬರ್ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನಂದು, ಆ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡಿ ನಿಮಗೇನಾದರೂ ವೆಹಿಕಲ್ ಇಂಟ್ರೆಸ್ಟೆಡ್ ಆಗಿದ್ದರೆ. ಈ ವೆಹಿಕಲಿಗೆ ಕೋಟ್ ಮಾಡ್ತಿರೋ ಪ್ರೈಸ್ 1 ಲಕ್ಷ ರೂಪಾಯಿ ಮಾತ್ರ. ಅದರಲ್ಲಿ ಕೂಡ ತುಂಬ ನೆಗೋಷಿಯೇಬಲ್ ಆಗ್ತದೆ. ನೀವೇನಾದರೂ ವೆಹಿಕಲ್ನ ಜೆನ್ಯೂನ್ ಆಗಿ ನೀವು ಬೈ ಮಾಡುವಂಥ ಇಂಟೆನ್ಷನ್ ಇದ್ದರೆ ನೆಗೋಷಿಯೇಬಲ್ ಮಾಡಿ ಕೊಡ್ತಾರೆ ಓನರ್. 1 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. ರೀಸೆಂಟಾಗಿ FC ಕೂಡ ಇದರಲ್ಲಿ ಆಗಿರುವಂಥದ್ದು. FC ಅಪ್ಡೇಟ್ ಆಗಿದೆ, ಇದರಲ್ಲಿ 2031 ತನಕ FC ಇದೆ ಈ ವೆಹಿಕಲಿಗೆ. ಸೊ ಯಾವುದೇ ಇಶ್ಯೂಗಳಿಲ್ಲ. ಬಾಡಿ ಲೈನೆಲ್ಲ ನೀವು ನೋಡ್ತಾ ಇರ್ಬೋದು. ಟೈರ್ಸ್ ಕೂಡ ನೋಡಿ, ಇಲ್ಲಿ ಆಲ್ಮೋಸ್ಟ್ ಬ್ಯಾಕ್ ಟೈರ್ಸ್ ನಿಮಗೊಂದು 85-90% ಟೈರ್ಸ್ ಇದೆ. ಈ ಫ್ರಂಟ್ ಟೈರ್ ಮಾತ್ರ ಸ್ವಲ್ಪ ಕಮ್ಮಿ ಇದೆ, ಬಟ್ ರೊಟೇಷನ್ ಮಾಡ್ಕೋಬೋದು. ಆ ಟೈರ್ನ ಈ ಕಡೆಗೆ ಫ್ರಂಟ್ ಇದನ್ನು ಬ್ಯಾಕಿಗೆ ಫ್ರಂಟಿಗೆ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಬೋದು. ಗಾಡಿ ತುಂಬ ನೀಟಾಗಿದೆ ನೋಡಿ. ರಸ್ಟಿಂಗ್ ಎಲ್ಲ ಟಾಪಲ್ಲೆಲ್ಲ ತೋರಿಸ್ತಿದ್ದಾನೆ, ಎಲ್ಲಿ ಕೂಡ ರಸ್ಟಿಂಗ್ ಕಾಣಿಸ್ತಾ ಇಲ್ಲ. ಮತ್ತು ನೀವು ಚೆಕ್ ಮಾಡ್ಕೊಂಡು ತೊಗೊಂಡ್ರೆ ಆಯಿತು. ಗಾಡಿ ಡೈರೆಕ್ಟ್ ಓನರ್ ವೆಹಿಕಲ್, ನಮ್ಮ ವೆಹಿಕಲ್ ಅಲ್ಲ ಇದು. ಸೊ ಈ ವೆಹಿಕಲ್ಗೆ ಕೋಟ್ ಮಾಡ್ತಿರೋ ಪ್ರೈಸ್ 1 ಲಕ್ಷ. ನಿಮಗೆ ನೆಗೋಷಿಯೇಬಲ್ ಮಾಡಿ ಕೊಡ್ತೇನೆ. ವೆಹಿಕಲ್ ಏನಾದರೂ ಇಷ್ಟ ಆದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಇವಾಗಲೇ ಕಾಲ್ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನಾನು ಸ್ವಲ್ಪ ನೆಗೋಷಿಯೇಬಲ್ ಮಾಡಿಕೊಳ್ಳಿಕ್ಕೆ ಖಂಡಿತ ಟ್ರೈ ಮಾಡ್ತೇನೆ. ಸೊ ನೋಡಿ, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ನಿಮ್ಮ 800 ಹುಡುಕ್ತಿರೋ ಫ್ರೆಂಡಿಗೆ ಇವಾಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.